ಇನ್ನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಮೂವರು ಕೈದಿಗಳು ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈದಿ ಮಸ್ತಾನ್ ಹಾಗೂ ಸಾಗರ್ಗಾಗಿ ಹುಡುಕಾಟ ಮುಂದುವರೆದಿದೆ. ಕಲಬುರಗಿ, ಬೀದರ್, ಯಾದಗಿರಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪರಾರಿಯಾಗಿರುವಂತಹ ಕೈದಿ ಸಾಗರ್ ಓಡಾಟದ ಫೋಟೋಗಳು ಕೂಡ ಟಿವಿ9ಗೆ ಲಭ್ಯವಾಗಿದೆ. ಕೈದಿ ಸಾಗರ್ ಆಸ್ಪತ್ರೆಗೆ ಹೋಗಿರುವಂತಹ ಫೋಟೋಗಳು ಲಭ್ಯವಾಗಿದೆ. ಕಾಂಪೌಂಡ್ ಜಿಗಿಯುವಾಗ ಕಾಲಿಗೆ ಪೆಟ್ಟಾಗಿತ್ತು ಸಾಗರ್ಗೆ. ಹೀಗಾಗಿ ತಕ್ಷಣ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ವೇಳೆ ಸ್ಥಳೀಯರು ತೆಗೆದಿರುವಂತಹ ಫೋಟೋ ಇದೀಗ ವೈರಲ್ ಆಗಿರೋದು ನೋಡಿ. ಮೂವರು ಏನು ಕಾಂಪೌಂಡ್ ಅನ್ನು ಹಾರಿ ಎಸ್ಕೇಪ್ ಆಗಿದ್ರು ಕೈದಿಗಳು. ಅದರಲ್ಲಿ ಒಬ್ಬಾತನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದ. ಇನ್ನಿಬ್ಬರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಅದರಲ್ಲೂ ಒಂದು ಫೋಟೋ ಏನು ರಿವೀಲ್ ಆಗಿದೆ, ಅದರಲ್ಲಿ ಆತ ಆಸ್ಪತ್ರೆಯಲ್ಲಿ ಇರುವಂತಹ ಫೋಟೋಸ್ಗಳು. ಅಂದರೆ ಆತ ಜಿಗ್ದಂತಹ ಸಂದರ್ಭದಲ್ಲಿ ಆತನ ಕಾಲಿಗೆ ಪೆಟ್ಟಾಗಿತ್ತು. ಹಾಗಾಗಿ ಅವನು ಅಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆರಳಿದ್ದ. ಆ ಸಂದರ್ಭದ ಫೋಟೋ, ಅಂದರೆ ಅಲ್ಲಿನ ಸ್ಥಳೀಯರು ಯಾರೋ ಒಬ್ಬರು ತೆಗೆದಂತಹ ಫೋಟೋಸ್ಗಳು ಅನ್ನುತ್ತಾ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಆತ ಆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದೇ ಆದರೆ ಮುಂದೆ ಆತ ಎಲ್ಲೆಲ್ಲಿ ಹೋಗಿರಬಹುದು ಅಥವಾ ಎಷ್ಟು ದೂರ ಕ್ರಮಿಸಿರಬಹುದು, ಈ ಲೆಕ್ಕಾಚಾರದಲ್ಲಿ ಪೊಲೀಸರು ಒಂದಷ್ಟು ಹುಡುಕಾಟವನ್ನು ನಡೆಸ್ತಾರೆ.